In the 5th chapter of marketing management, in session 2, I would like to explain the differences between goods and services. Before you go for the difference between goods and services, first I would like to explain the meaning of goods and meaning of services. So, meaning of goods, that is, goods means goods are the material items that the customers are ready to purchase for a price. ಅಂದರೆ ಗೂಡ್ಸ್ ಸರಕುಗಳು ಅಂತ ಕರಿತೀವಿ. ಸರಕು ಅಂದರೆ ಏನಪ್ಪ ಅಂದರೆ ಗೂಡ್ಸ್ ಆರ್ ದಿ ಮೆಟೀರಿಯಲ್ ಐಟಮ್ಸ್ ಅಂದರೆ ವಸ್ತುಗಳ ಒಂದು ಐಟಮ್ಸು ದಟ್ ದಿ ಕಸ್ಟಮರ್ ಆರ್ ರೆಡಿ ಟು ಪರ್ಚೇಸ್ ಫಾರ್ ಪ್ರೈಸ್. ಅಂದರೆ ದುಡ್ಡು ಕೊಟ್ಟು ಕಸ್ಟಮರು ಪರ್ಚೇಸ್ ಮಾಡುವಂತಹ ವಸ್ತುಗಳಿಗೆ ನಾವು ಗೂಡ್ಸ್ ಅಂತ ಕರಿತೀವಿ. ಓಕೆನಾ? ದಟ್ ಈಸ್ ದ ಮೀನಿಂಗ್ ಆಫ್ ಗೂಡ್ಸ್. ನೆಕ್ಸ್ಟು meaning of services. Services are the amenities, benefits or facilities provided by the other persons. ಅಂದರೆ ಬೇರೆ ವ್ಯಕ್ತಿಗಳು ಅಂದರೆ ಸರ್ವಿಸ್ ಅಂದರೆ ಬೇರೆ ವ್ಯಕ್ತಿಗಳು ನಮಗೆ ಸವಲತ್ತನ್ನು, ಬೆನಿಫಿಟ್ಸನ್ನು, ಎಮ್ಯುನಿಟೀಸನ್ನು ಪ್ರೊವೈಡ್ ಮಾಡ್ತಾರಲ್ಲ. ಎಮ್ಯುನಿಟೀಸ್ ಆಗಲಿ ಅಥವಾ ಬೆನಿಫಿಟ್ಸ್ ಆಗಲಿ ಅಥವಾ ಫೆಸಿಲಿಟೀಸ್ ಬೇರೆ ವ್ಯಕ್ತಿಗಳು ನಮಗೆ ಕೊಟ್ಟಾಗ ಅದಕ್ಕೆ ನಾವು ಸರ್ವೀಸಸ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಎ ಸರ್ವೀಸಸ್ ಆರ್ ದಿ ಎಮ್ಯುನಿಟೀಸ್, ಬೆನಿಫಿಟ್ಸ್ ಆರ್ ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ದಿ other person is called as services ಅಂತ ಕರಿತೀವಿ. that is the meaning of services. Next I am going to explain the basic differences between goods and services. ಅದನ್ನು ನಾನು ಬೇಸಿಕ್ ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟು ಮೀನಿಂಗಲ್ಲಿ ಏನು ಡಿಫರೆನ್ಸ್ ನೋಡ್ತೀವಿ. ದಟ್ ಈಸ್ ಇನ್ ದಿ ಮೀನಿಂಗ್ ಗೂಡ್ಸ್ ಆರ್ ದಿ ಮೆಟೀರಿಯಲ್ ಐಟಮ್ಸ್ ದಟ್ ಕ್ಯಾನ್ ಬಿ ಟಚ್, ಸೀನ್, ಫೆಲ್ಟ್ ಆರ್ ರೆಡಿ ಫಾರ್ ಸೇಲ್ ಟು ಕಸ್ಟಮರ್ಸ್. ಅವನ್ನ ಟಚ್ ಮಾಡ್ಬೋದು, ನೋಡ್ಬೋದು, ಆಮೇಲೆ ಅವನ ಕಸ್ಟಮರ್ಸ್ ನಾವು ರೆಡಿ ಮಾಡಿ ಸೇಲ್ ಮಾಡ್ಬೋದು. ಇದಕ್ಕೆ ನಾವು ಗೂಡ್ಸ್ ಅಂತ ಕರಿತೀವಿ. ಸರ್ವೀಸಸ್ಗೆ ಏನಂತ ಕರಿತೀವಪ್ಪ ಅಂದರೆ ಸರ್ವೀಸಸ್ ಈಸ್ ಅನ್ ಆ್ಯಕ್ಟಿವಿಟಿ ವಿಚ್ ಒನ್ ಪಾರ್ಟಿ ಕ್ಯಾನ್ ಆಫರ್ ಟು ಅನದರ್ ಪಾರ್ಟಿ ವಿತೌಟ್ ಟ್ರಾನ್ಸ್ಫರಿಂಗ್ ದಿ ಓನರ್ಶಿಪ್ ಆಫ್ ಎನಿಥಿಂಗ್. ಅಂದರೆ ಇದೊಂದು ಕೆಲಸ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನಾವು ಕೆಲಸ ಮಾಡಿಕೊಡೋದಕ್ಕೆ ನಾವು ಸರ್ವೀಸ್ ಅಂತ ಕರಿತೀವಿ. ದಟ್ ಈಸ್ ದ ಟ್ರಾನ್ಸ್ಫರ್ ಆಫ್, ದಟ್ ಈಸ್ ಅನ್ ಆ್ಯಕ್ಟಿವಿಟಿ ವಿಚ್ one party can offer to another party without transferring the ownership of anything. ಓನರ್ಶಿಪ್ ಆಗಿ ಯಾವುದು ಟ್ರಾನ್ಸ್ಫರ್ ಮಾಡಿದ್ರೆ ಬೇರೆ ವ್ಯಕ್ತಿಗೆ ನಾವು ಒಂದು ಸೇವೆ ಕೊಡ್ತಕ್ಕಂಥಕ್ಕೆ ನಾವು ಸರ್ವಿಸ್ ಅಂತ ಕರಿತೀವಿ. ಒಂದು ಕೆಲಸ ಮಾಡ್ತಕ್ಕಂಥಕ್ಕೆ ಸರ್ವಿಸ್ ಅಂತ ಕರಿತೀವಿ. ದಟ್ ಇಸ್ ದ ಮೀನಿಂಗ್ ಆಫ್ ಸರ್ವಿಸ್. ಓಕೆನಾ? ನೆಕ್ಸ್ಟು ನೇಚರ್ ಬಗ್ಗೆ ನೇಚರ್ ನೋಡ್ಕೊಂಡು ನಾವು ಡಿಫರೆನ್ಸ್ ಮಾಡೋದಾದರೆ ಗೂಡ್ಸ್ ಆರ್ ಇಂಟ್ಯಾಂಜಿಬಲ್ ಆ್ಯಂಡ್ ಹೋಮೋಜಿನಿಯಸ್ ಇನ್ ನೇಚರ್. ಗೂಡ್ಸ್ಗಳು ಗೂಡ್ಸ್ ಆರ್ ಟ್ಯಾಂಜಿಬಲ್ ಆ್ಯಂಡ್ ಹೋಮೋಜಿನಿಯಸ್ ಇನ್ ನೇಚರ್. ಟ್ಯಾಂಜಿಬಲ್ ಅಂದರೆ ವಿಚ್ ಕ್ಯಾನ್ ಬಿ ಸಿ, ವಿ ಕ್ಯಾನ್ ಬಿ ಟಚ್. ಓಕೆ, ಹೀಗಿದ್ರೆ ಆ್ಯಂಡ್ ಏಕರೂಪವಾಗಿರ್ತವೆ. ಗುಡ್ಸ್ಗಳು ಏಕರೂಪದಿಂದ ಕೂಡಿರ್ತವೆ ಮತ್ತು ವಿ ಕ್ಯಾನ್ ಟಚ್, ವಿ ಕ್ಯಾನ್ ಸಿ, ದಟ್ ಈಸ್ ಟ್ಯಾಂಜಿಬಲ್. ಬಟ್ ಸರ್ವೀಸಸ್ ಅನ್ನುತ್ತೆ, ಸರ್ವೀಸಸ್ ಆರ್ ಇಂಟ್ಯಾಂಜಿಬಲ್, ಅಗೋಚರವಾಗಿರ್ತವೆ. ಆ್ಯಂಡ್ ಹೆಟ್ರೋಜಿನಿಯಸ್ ಇನ್ ನೇಚರ್, ಅದು ವೈವಿಧ್ಯತೆಯಿಂದ ಕೂಡಿರುತ್ತೆ. ಸರ್ವೀಸಸ್ ಆರ್ ಇಂಟ್ಯಾಂಜಿಬಲ್, ವಿ ಕೆನಾಟ್ ಸಿ, ವಿ ಕೆನಾಟ್ ಟಚ್. ಅದು ಅಗೋಚರವಾಗಿರುತ್ತೆ, ನಾವು ನೋಡೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ. ಆ್ಯಂಡ್ ವೈವಿಧ್ಯತೆಯಿಂದ ಕೂಡಿರುತ್ತೆ ಸರ್ವೀಸಸ್ಸು. ನೋಡಿ, ಗೂಡ್ಸು ಏಕರೂಪದಿಂದ ಕೂಡಿರ್ತದೆ, ಆದರೆ ಸರ್ವೀಸಸ್ಸು ವೈವಿಧ್ಯತೆಯಿಂದ ಕೂಡಿರ್ತದೆ. ದಟ್ ಈಸ್ ದ ಡಿಫರೆನ್ಸಸ್. ಓಕೆನಾ? ನೆಕ್ಸ್ಟು ಥರ್ಡ್ ಒನ್, ವಿತ್ ರಿಗಾರ್ಡ್ ಟು ಓನರ್ಶಿಪ್ ನಾವು ಹೇಳಿದ್ರೆ, ಇನ್ ಕೇಸ್ ಆಫ್ ಗೂಡ್ಸ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಈಸ್ ಪಾಸಿಬಲ್. ಗೂಡ್ಸಲ್ಲಿ ಓನರ್ಶಿಪ್ಪು ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಸರ್ವೀಸಸ್ ಓನರ್ಶಿಪ್ ಟೈಟಲ್ ಈಸ್ ನಾಟ್ ಪಾಸಿಬಲ್ ಟು ಟ್ರಾನ್ಸ್ಫರ್. ಅಂದರೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಕ್ಕೆ ನನ್ನ ಹತ್ರ ಇರ್ತಕ್ಕಂತಹ ಕಲೆ, ನನ್ನ ಹತ್ರ ಇರ್ತಕ್ಕಂಥ ಕೆಲಸ ಬೇರೆಯವರಿಗೆ ನಾನು ನೀಡ್ತೀನಿ ಹೊರತು, ಅಂದರೆ ಮಾಡ್ಕೊಡ್ತೀನಿ ಹೊರತು ನನ್ನಲ್ಲಿರ್ತಕ್ಕಂತಹ ಓನರ್ಶಿಪ್ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗಲ್ಲ. ಟು ಓನರ್ಶಿಪ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನೆಕ್ಸ್ಟ್ ಕನ್ಸಂಪ್ಷನ್ ಬಂದಾಗ, ಉಪಯೋಗಕ್ಕೆ ಬಂದಾಗ, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಬಿ ಸಪರೇಟೆಡ್ ಫ್ರಮ್ ಕನ್ಸಂಪ್ಷನ್ ಇನ್ ಕೇಸ್ ಆಫ್ ಗೂಡ್ಸ್. ಅಂದರೆ ಪ್ರೊಡಕ್ಷನ್ನು ಡಿಸ್ಟ್ರಿಬ್ಯೂಷನ್ನು ಸಪರೇಟ್ ಆಗುತ್ತೆ ಕನ್ಸಂಪ್ಷನಿಂದ, ಗೂಡ್ಸ್ಗೆ ಸಂಬಂಧಪಟ್ಟಂಗೆ. ಅದರ ಸರ್ವಿಸಸ್ ಸಂಬಂಧ, ಇನ್ ಕೇಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ನು, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕನ್ಸಂಪ್ಷನ್ ಸಕ್ಕರ್ ಅಟ್ ದಿ ಸೇಮ್ ಟೈಮ್. ಪ್ರೊಡಕ್ಷನ್ನು, ಡಿಸ್ಟ್ರಿಬ್ಯೂಷನ್ನು, ಕನ್ಸಂಪ್ಷನ್ ಸರ್ವಿಸಲ್ಲಿ ಒಂದೇ ಟೈಮ್ ಬರುತ್ತೆ. ಬಟ್ ಇಲ್ಲಿ ಗೂಡ್ಸಲ್ಲಿ ಸಪ್ರೇಟ್ ಇರುತ್ತೆ, ಪ್ರೊಡಕ್ಷನ್ ಬೇರೆ, ಡಿಸ್ಟ್ರಿಬ್ಯೂಷನ್ ಬೇರೆ ಇರ್ತದೆ. ಓಕೆನಾ? ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಡಿಫರೆನ್ಸ್. ನೆಕ್ಸ್ಟ್ ಇನ್ವೆಂಟ್ರಿಗೆ ಬಂದರೆ, ಇನ್ವೆಂಟ್ರಿ ಆಫ್ ಗೂಡ್ಸ್ ಈಸ್ ಪಾಸಿಬಲ್ ಆ್ಯಂಡ್ ಇಟ್ ಕ್ಯಾನ್ ಬಿ ಕೆಪ್ಟ್ ಇನ್ ಸ್ಟಾಕ್ ಫಾರ್ ಫ್ಯೂಚರ್ ಸೇಲ್ಸ್. ಅಂದರೆ ಈ ಗೂಡ್ಸನ್ನು ನಾವು ಸ್ಟಾಕ್ ಮಾಡಿಟ್ಕೊಂಡು ಫಾರ್ ಫ್ಯೂಚರ್ಗೆ, ಮುಂದೆ ನಾವು ಸೇಲ್ ಆಗಿ, ಸಪೋಸ್ ರಾಗಿ ಆಗಲಿ, ಜೋಳ ಆಗಲಿ, ಬೇಳೆ ಆಗಲಿ, ಇವೆಲ್ಲವನ್ನು ನೋಡ್ತಾ ಫಾರ್ ಫ್ಯೂಚರ್ಗೆ ನಾವು ಸೇಲ್ ಮಾಡೋದಕ್ಕೆ ಸ್ಟಾಕ್ ಮಾಡಿ ಇಟ್ಕೊಬೋದು ಯಾವುದನ್ನು, ಗೂಡ್ಸನ್ನು. ದಟ್ ವೈ ಇನ್ವೆಂಟ್ರಿ ಆಫ್ ಗೂಡ್ಸ್ ಈಸ್ ಪಾಸಿಬಲ್. ದಟ್ ಈಸ್ ಇಟ್ ಕ್ಯಾನ್ ಬಿ ಕೆಪ್ಟ್ ಇನ್ ಸ್ಟಾಕ್ ಫಾರ್ ಫ್ಯೂಚರ್ ಸೇಲ್ಸ್. ಮುಂದೆ ಸೇಲ್ ಮಾಡೋದಕ್ಕೆ ನಾವು ಸ್ಟಾಕ್ ಮಾಡಿ ಇಟ್ಕೊಬೋದು. ಆದರೆ
ಸರ್ವಿಸಿಗೆ ಬಂದಾಗ ಇನ್ವೆಂಟ್ರಿ ಆಫ್ ಸರ್ವಿಸಸ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಇಟ್ ಈಸ್ ಇಂಟ್ಯಾಂಜಿಬಲ್ ನೇಚರ್ ಆಫ್ ಸರ್ವಿಸ್. ಓಕೆನಾ, ವಿ ಕೆನಾಟ್ ಕೆಪ್ಟ್ ಇನ್ ಸ್ಟಾಕ್ಸ್. ಯಾಕೆಂದ್ರೆ ಸರ್ವಿಸನ್ನು ನಾವು ಸ್ಟಾಕ್ ರೂಪದಲ್ಲಿ ಸ್ಟೋರ್ ಮಾಡಿಡೋಕ್ಕಾಗಲ್ಲ, ಯಾಕಂದರೆ ಇದು ಇಂಟ್ಯಾಂಜಿಬಲ್ ಆಗಿರುತ್ತೆ. ಹಾಗಾಗಿ ಗೂಡ್ಸ್ ರೂಪದಲ್ಲಿ ಇದನ್ನು ನಾವು ಸ್ಟೋರ್ ಮಾಡಿಡೋಕ್ಕಾಗಲ್ಲ ಯಾವುದನ್ನು, ಸರ್ವಿಸನ್ನು. ನೆಕ್ಸ್ಟ್ ಕ್ವಾಲಿಟಿ ಸಂಬಂಧಪಟ್ಟಿದ್ದಂಗೆ ಇನ್ ಕೇಸ್ ಆಫ್ ಗೂಡ್ಸ್ ದಿ ಕ್ವಾಲಿಟಿ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಕಂಪೇರ್ಡ್ ವಿತ್ ಅದರ್ ಗೂಡ್ಸ್. ನೋಡಿ, ಇದು ಗೂಡ್ಸ್ ಸಂಬಂಧಪಟ್ಟಿದ್ದಂಗೆ ಕ್ವಾಲಿಟಿಯನ್ನು ಬೇರೆ ಗೂಡ್ಸ್ಗೆ ಕಂಪೇರ್ ಮಾಡಿ ನಾವು ಕ್ವಾಲಿಟಿ ಹೇಗೆ ಅಂತ ನಾವು ಕಂಪೇರ್ ಮಾಡ್ಬೋದು. ಬಟ್ ಇನ್ ಕೇಸ್ ಆಫ್ ಸರ್ವಿಸಸ್ ಕ್ವಾಲಿಟಿ ಕೆನಾಟ್ ಬಿ ಮೆಜರ್ಡ್. ಸರ್ವಿಸಸಲ್ಲಿ ನಾವು ಮೆಜರ್ ಮಾಡಲಿಕ್ಕೆ ಬರಲ್ಲ. ಸರ್ವಿಸ್ ಅವನು ಹೇಗೆ ಕೊಡ್ತಾರೆ ಹೇಗಿಲ್ಲ ಅಂತಂದ್ಬಿಟ್ಟು ನಾವು ಈ ಗೂಡ್ಸ್ ರೀತಿಯಲ್ಲಿ ಸರ್ವಿಸನ್ನು ಮೆಜರ್ ಮಾಡಲಿಕ್ಕೆ ಬರಲ್ಲ. ಓಕೆನಾ. ನೆಕ್ಸ್ಟ್ ವಿತ್ ರಿಗಾರ್ಡ್ ಟು ಸಪರೇಬಲ್ ಗೂಡ್ಸ್, ಇಟ್ ಕ್ಯಾನ್ ಬಿ ಸಪರೇಟೆಡ್ ಫ್ರಮ್ ಸೆಲ್ಲರ್. ಗೂಡ್ಸನ್ನು ನಾವು ಸೆಲ್ಲರಿಂದ ಸಪರೇಟ್ ಮಾಡಬಹುದು ಗೂಡ್ಸನ್ನು. ಆದರೆ ಸರ್ವಿಸಸ್ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ದಿ ಸರ್ವಿಸ್ ಪ್ರೊವೈಡರ್. ಯಾರು ಸರ್ವಿಸ್ ಕೊಡ್ತಾರೆ ಅವ್ರ ಕಡೆಯಿಂದ ನಾವು ಸರ್ವಿಸನ್ನು ಸಪ್ರೇಟ್ ಮಾಡಲಿಕ್ಕೆ ಬರಲ್ಲ. ನೋಡಿ, ಗೂಡ್ಸನ್ನು ಸೆಲ್ಲರ್ ಕಡೆಯಿಂದ ನಾವು ಸಪ್ರೇಟ್ ಮಾಡ್ಬೋದು, ಆದರೆ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ನಾವು ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸರ್ವಿಸಸ್ ಅವರ ಹತ್ರನೇ ಇರುತ್ತೆ. ಓಕೆನಾ, ದಟ್ ಇಸ್ ಅನದರ್ ಇಂಪಾರ್ಟೆಂಟ್ ಡಿಫರೆನ್ಸ್. ನೆಕ್ಸ್ಟು ರಿಟರ್ನ್ ಬ್ಯಾಕ್ ಅದರ ಮೇಲೆ ನಾವು ಡಿಫ್ರೆನ್ಸ್ ನೋಡೋದಾದರೆ, ಕಸ್ಟಮರ್ಸ್ ಕ್ಯಾನ್ ರಿಟರ್ನ್ ಪರ್ಚೇಸ್ಡ್ ಗೂಡ್ಸ್ ಇಫ್ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ಕ್ಯಾನ್ ಗೆಟ್ ರೀಫಂಡ್. ನೋಡಿ, ಇಲ್ಲಿ ಗೂಡ್ಸನ್ನು ತೊಗೊಂಡೋಗಿರ್ತಕ್ಕಂತಹ ಕಸ್ಟಮರ್ಸು ಅವರಿಗೆ ಆ ಗೂಡ್ಸು ಸ್ಯಾಟಿಸ್ಫೈ ಆಗದೇ ಇದ್ದರೆ ಆ ಗೂಡ್ಸನ್ನು ಅವ್ರು ವಾಪಸ್ ಮಾಡ್ಬೋದು, ಹಣವನ್ನು ವಾಪಸ್ ತೊಗೋಬೋದು. ದಟ್ ಈಸ್ ಕಸ್ಟಮರ್ಸ್ ಕ್ಯಾನ್ ರಿಟರ್ನ್ ಪರ್ಚೇಸ್ಡ್ ಗೂಡ್ಸ್ ಇಫ್ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ಕ್ಯಾನ್ ಗೆಟ್ ರೀಫಂಡ್ ಮಾಡ್ಕೊತಾರೆ. ಅವ್ರಿಗೆ ತೊಗೊಂಡೋಗಿರ್ತಕ್ಕಂಥ ಗೂಡ್ಸ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ವಾಪಸ್ ಮಾಡ್ತಾರೆ, ಎಲ್ಲಿ ಇನ್ ಕೇಸ್ ಆಫ್ ಗೂಡ್ಸಲ್ಲಿ. ಆದರೆ ಇನ್ ಕೇಸ್ ಆಫ್ ಸರ್ವಿಸ್ ಒನ್ಸ್ ಬಾಟ್ ಕೆನಾಟ್ ಬಿ ರಿಟರ್ನ್ಡ್ ಆರ್ ರೀಪ್ಲೇಸ್, ಬಟ್ ಇನ್ ಸಮ್ ಕೇಸಸ್ ಕ್ಯಾನ್ ಗೆಟ್ ರೀಫಂಡ್ ಆಫ್ ಮನಿ. ಇಲ್ಲಿ ನೋಡಿ, ಸರ್ವಿಸಸ್ಸನ್ನು ಯಾವುದೇ ಕಾರಣಕ್ಕೆ ಒಂದು ಸರ್ವಿಸ್ ಮಾಡ್ತಾನೆ ಯಾವುದೇ ಕಾರಣಕ್ಕೆ ವಾಪಸ್ ಮಾಡಲಿಕ್ಕೆ ಬರಲ್ಲ. ಆದರೆ ಕೆಲವು ಸಮಯದಲ್ಲಿ ಸರ್ವಿಸ್ಗೆ ಏನು ಕೊಟ್ಟಿರ್ತೀವಿ, ಚಾರ್ಜ್ ಮಾಡ್ತೀವಿ, ಅದನ್ನು ನಾವು ವಾಪಸ್ ತೊಗೊಳೋ ಚಾನ್ಸ್ ಇರುತ್ತೆ. ಬಟ್ ಸರ್ವಿಸಸ್ಸನ್ನು ನಾವು ವಾಪಸ್ ತೊಗೊಳಕ್ಕೆ ಬರಲ್ಲ, ಗೂಡ್ಸನ್ನು ನಾವು ವಾಪಸ್ ತೊಗೊಬೋದು. ನೆಕ್ಸ್ಟು ಇನ್ ಕೇಸ್ ಆಫ್ ಪಾರ್ಟಿಸಿಪೇಷನ್ ಬಂದಾಗ, ಇನ್ ಕೇಸ್ ಆಫ್ ಗೂಡ್ಸ್ ಕಸ್ಟಮರ್ಸ್ ಡೋಂಟ್ ಪಾರ್ಟಿಸಿಪೇಟ್ ಇನ್ ಪ್ರೊಡಕ್ಷನ್. ಇನ್ ಕೇಸ್ ಆಫ್ ಗೂಡ್ಸ್ ಕಸ್ಟಮರ್ಸ್ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಪ್ರೊಡಕ್ಷನ್. ನೋಡಿ, ಇಲ್ಲಿ ಪಾರ್ಟಿಸಿಪೇಷನ್ ಬಂದಾಗ ಕಸ್ಟಮರ್ಸ್ ಯಾವುದೇ ಕಾರಣಕ್ಕೆ ಪ್ರೊಡಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ ಗೂಡ್ಸ್ಗೆ ಸಂಬಂಧಪಟ್ಟಂಗೆ. ಆದರೆ ಕಸ್ಟಮರ್ಸ್ ಪಾರ್ಟಿಸಿಪೇಟ್ ಇನ್ ಪ್ರೊಡಕ್ಷನ್ ಪ್ರೋಸೆಸ್ ಆಫ್ ಸರ್ವಿಸ್. ಆದರೆ ಪ್ರೊಡಕ್ಷನ್ ಪ್ರೋಸೆಸ್ ಸರ್ವಿಸಲ್ಲಿ ಕಸ್ಟಮರ್ಸು ಪಾರ್ಟಿಸಿಪೇಟ್ ಮಾಡೋ ಚಾನ್ಸಸ್ ಇರ್ತವೆ. ಅದು ಗೂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋ ಚಾನ್ಸ್ ಇರಲ್ಲ ಕಸ್ಟಮರ್ಸು. ಆದರೆ ಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ಸರ್ವಿಸಸ್ಗೆ ಕಸ್ಟಮರ್ಸು ಕ್ಯಾನ್ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟು ಕೋರ್ ವ್ಯಾಲ್ಯೂಗೆ ಸಂಬಂಧಪಟ್ಟಿದ್ದಂಗೆ ಲಾಸ್ಟ್ ಒನ್. ಇನ್ ಕೇಸ್ ಆಫ್ ಗೂಡ್ಸ್ ದಿ ಕೋರ್ ವ್ಯಾಲ್ಯೂ ಈಸ್ ಇಫ್ ಪ್ರೊಡ್ಯೂಸ್ ಇನ್ ಎ ಫರ್ಮ್ ಆರ್ ಫ್ಯಾಕ್ಟ್ರಿ. ಇಟ್ ಪ್ರೊಡ್ಯೂಸ್ ಇನ್ ಎ ಫ್ಯಾಕ್ಟ್ರಿ ಆರ್ ಫರ್ಮ್. ನೋಡಿ, ಇನ್ ಕೇಸ್ ಆಫ್ ಗೂಡ್ಸ್ ದಿ ಕೋರ್ ವ್ಯಾಲ್ಯೂ ಈಸ್ ಇಟ್ ಪ್ರೊಡ್ಯೂಸ್ ಇನ್ ಎ ಫರ್ಮ್ ಆರ್ ಫ್ಯಾಕ್ಟ್ರಿ. ಇದು ವ್ಯಾಲ್ಯೂ ಏನಪ್ಪ ಅಂದರೆ, ಅದರ ವ್ಯಾಲ್ಯೂ ಏನಪ್ಪ ಅಂದರೆ, ಇನ್ ಕೇಸ್ ಆಫ್ ಗೂಡ್ಸ್ ದಿ ಕೋರ್ ವ್ಯಾಲ್ಯೂ ಈಸ್ ಇಟ್ ಪ್ರೊಡ್ಯೂಸ್ಡ್ ಇನ್ ಎ ಫರ್ಮ್ ಆರ್ ಫ್ಯಾಕ್ಟ್ರಿ ಆಗುತ್ತೆ. ಆದರೆ ಇನ್ ಕೇಸ್ ಆಫ್ ಸರ್ವಿಸಸಲ್ಲಿ ಇನ್ ಕೇಸ್ ಆಫ್ ಸರ್ವಿಸ್ ದಿ ಕೋರ್ ವ್ಯಾಲ್ಯೂ ಈಸ್ ಇಟ್ ಪ್ರೊಡ್ಯೂಸ್ ಅಟ್ ದಿ ಟೈಮ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಬೈಯರ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್. ನೋಡಿ, ಅದರ ವ್ಯಾಲ್ಯೂ ಎಲ್ಲಿ ಬರ್ತಪ್ಪ ಅಂದರೆ, ಗೂಡ್ಸ್ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಅದ್ರ ವ್ಯಾಲ್ಯೂ ಯಾವಾಗ ಬರ್ತಪ್ಪ ಅಂದರೆ ಫರ್ಮಲ್ಲಿ ಅಥವಾ ಫ್ಯಾಕ್ಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಅದ್ರ ವ್ಯಾಲ್ಯೂ ಸಿಗುತ್ತೆ. ಆದರೆ ಸರ್ವಿಸಸ್ಸಲ್ಲಿ ಯಾವಾಗ ಸಿಗುತ್ತಪ್ಪ ಅಂದರೆ ವ್ಯಾಲ್ಯೂ ಇಂಟ್ರಾಕ್ಷನ್ ಬಿಟ್ವೀನ್ ಬೈಯರ್ ಆ್ಯಂಡ್ ಸರ್ವಿಸ್ ಪ್ರೊವೈಡರು ಮತ್ತು ಬೈಯರ್ ನಡುವೆ ಇಂಟ್ರಾಕ್ಷನ್ ಮಾಡಿದಾಗ ಅದ್ರ ವ್ಯಾಲ್ಯೂ ಸಿಗುತ್ತೆ. ಅದರಲ್ಲಿ ಗೂಡ್ಸನ್ನು ಫರ್ಮಲ್ಲಿ ಅಥವಾ ಫ್ಯಾಕ್ಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಅದ್ರ ವ್ಯಾಲ್ಯೂ ಸಿಗುತ್ತೆ. ಆದರೆ ಸರ್ವಿಸಲ್ಲಿ ನಾವು ಇಂಟ್ರಾಕ್ಷನ್ ಬಿಟ್ವೀನ್ ಬೈಯರ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ ನಡುವೆ ಇಂಟ್ರಾಕ್ಷನ್ ಮಾಡಿದಾಗ ನಮಗೆ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ. ಓಕೆನಾ, ದಿಸ್ ಆರ್ ಆಲ್ ದಿ ಡಿಫರೆನ್ಸ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್.